ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಸಾರಿ ಗೈಸ್, ಇವತ್ತು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಹೌದು, ಈ ವಾರದ ಕ್ಯಾಪ್ಟನ್ ಬಂದು ಕಾವ್ಯ ಅಲ್ಲ, ಮಾಳು. ಗೈಸ್, ಮಾಳು ಕ್ಯಾಪ್ಟನ್ ಆಗಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಅವ್ರು ಫುಲ್ಲು ಸೈಲೆಂಟಲ್ಲೇ ಇದ್ರು. ಇದ್ದಕ್ಕಿದ್ದಂಗೆ ಜನಗಳದ್ದು ಏನು ನೋಡಿ ಕ್ಯಾಪ್ಟನ್ ಮಾಡಿದ್ರು ಗೊತ್ತಿಲ್ಲ. ಗೊತ್ತಿಲ್ಲ ಗೈಸ್. ಒಟ್ನಲ್ಲಿ ಮಾಳು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಈ ವಾರದ ಕಳಪೆ ಬಂದು ಡಿಸೈಡ್ ಮಾಡ್ಕೊಬಿಟ್ಟಿದ್ದಾರೆ. ಈ ವಾರದ ಕಳಪೆ ಬಂದು ಎಲ್ಲರೂ ಸೇರಿ ಆಲ್ಮೋಸ್ಟ್ ಅಶ್ವಿನಿ ಸೈಡರೆಲ್ಲ ಸೇರಿ ಗಿಲ್ಲಿಗೆ ಕಳಪೆ ಕೊಟ್ಟಿರೋದ್ರಿಂದ ಗಿಲ್ಲಿ ಈ ವಾರದ ಕಳಪೆ ಆಗಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಗಿಲ್ಲಿ ಕಂಡ್ರೆ ಎಲ್ಲ ಉರ್ಕೊಳ್ತಿದ್ದಾರೆ. ಈಗ ಆಲ್ರೆಡಿ ಗಿಲ್ಲಿ, ಕಾವ್ಯ, ಧ್ರುವಂತ್ ನಡುವೆ ದೊಡ್ಡ ಜಗಳನೇ ಆಗ್ತಿದೆ. ಏನಕ್ಕಂದರೆ ಇವರು ರಿಷಾ ಅವ್ರು ಬಂದ್ಬಿಟ್ಟು ಯಾವಾಗಲೂ ಕಾವ್ಯ 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 ಕಾವು ಕಾವು ಅಂತಿರ್ತೀಯ, ಕಾವ್ಯ ಬಿಟ್ಟರೆ ನಿಂಗೆ ಇನ್ನೇನು ಇಲ್ವೇ ಇಲ್ವಾ, ನಿಂಗೆ ಅದು ಬಿಟ್ಟರೆ ಇನ್ನೇನು ಇಲ್ಲ ಅಂತ ಕಾವ್ಯನ ಹೆಸರು ಹೇಳೇ ಗಿಲ್ಲಿಗೆ ಕಳಪೆ ಕೊಟ್ಟರು. ಅದೇ ರೀತಿ ಧ್ರುವಂತ್ ಬಂದು ಗಿಲ್ಲಿ ಅವರು ಹಾಗೆ ಅವರ ಕಾವ್ಯ, ಗಿಲ್ಲಿ ಅವರು ಮತ್ತು ಅವರ ಕಾವ್ಯ ಅಂದರೆ ಗಿಲ್ಲಿ ಅವರ ಕಾವ್ಯ ಅನ್ನೋ ರೀತಿ ಹೇಳ್ತಾರೆ. ಗಿಲ್ಲಿ ಅವರ ಕಾವ್ಯ ಬಿಟ್ಟು ಇನ್ನಿದ್ದೋರ್ನೆಲ್ಲ ಅಪಹಾಸ್ಯ ಮಾಡ್ತಾನೆ ಗಿಲ್ಲಿ ಅನ್ನೋ ರೀತಿ ಎಲ್ಲರಿಗೂ ಹೇಳಿ ಕಳಪೆ ಕೊಡ್ತಾರೆ ಗಿಲ್ಲಿಗೆ. ಸೊ ಅದಕ್ಕೋಸ್ಕರ ಕಾವ್ಯ ಅವರ ಕಾವ್ಯ ಅಂತ ಎಲ್ಲ ಬಳಸಬೇಡಿ ಅಂತ ಹೇಳ್ತಾನೆ. ನಾನು ಅದರಲ್ಲಿ ಏನು ಹೇಳ್ದೆ, ಹೌದು ನಿನ್ನನ್ನು ಬಿಟ್ಟು ಅವ್ನು ಬಿಟ್ಟು ನಿಂತವ್ರನ್ನೆಲ್ಲ ಅಪಹಾಸ್ಯ ಮಾಡ್ತಾನೆ, ಅದಕ್ಕೋಸ್ಕರ ಹೇಳ್ದೆ ಅಂತ ಹೇಳ್ತಾರೆ. ಅದಕ್ಕೆ ಕಾವ್ಯ ಹೇಳ್ತಾರೆ, ನೀನು ಕ್ಯಾರೆಕ್ಟರ್ನ ಹಾಳು ಮಾಡ್ತಿದ್ಯಾ ಅಂತ ಹೇಳ್ತೀನಿ, ನನ್ನ ಕ್ಯಾರೆಕ್ಟರ್ನ ಹಾಳು ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಯಾಕಂದರೆ ಅವರ ಕಾವ್ಯ ಅಂದರೆ ಏನು ಮದುವೆ ಆಗಿ ಬಂದಿಲ್ಲ ಅವರ ಕಾವ್ಯ ಅಂತ ಹೇಳೋದಕ್ಕೆ. ಸೊ ಅವರ ಕಾವ್ಯ ಅಂತೆಲ್ಲ ಯೂಸ್ ಮಾಡಬೇಡ ಅಂತ ಕಾವ್ಯ ಹೇಳ್ತಾರೆ. ಅದಕ್ಕೋಸ್ಕರ ಗಿಲ್ಲಿ ಕೂಡ ವಾರ್ನ್ ಮಾಡ್ತಾರೆ, ನೀನು ನನ್ನನ್ನು ಕಳಪೆ ಕೊಡ್ತಿದ್ಯಾ ಅಂದರೆ ನನ್ನ ಹೆಸರು ಹೇಳು, ಅವ್ರ ಹೆಸರೆಲ್ಲ ಏನಕ್ಕೆ ಹೇಳ್ತಿದ್ಯಾ, ಅವರ ಕಾವ್ಯ ಅಂತೇಳಿ ಏನಕ್ಕೆ ಯೂಸ್ ಮಾಡ್ತಿದ್ಯಾ ಅಂತ ಗಿಲ್ಲಿ ಕೂಡ ಹೇಳ್ತಾರೆ. ಏನಂತ ಕ್ಯಾರೆಕ್ಟರ್ ಹೇಳ್ಬಿಟ್ಟೆ ನಿನಗೆ ಹಾಗೆ ಹೀಗೆ ಅಂತ ಧ್ರುವಂತ್ ಅವರು ಹೇಳ್ತಿದ್ದಾರೆ. ಕಾವ್ಯ ಅದಕ್ಕೆ ಹೇಳ್ತಾರೆ, ನೀನು ಹಿಂಗೆಲ್ಲ ಯೂಸ್ ಮಾಡಿದ್ರೆ ನಾನು ಅದೇ ರೀತಿ ಪದಗಳು ಯೂಸ್ ಮಾಡಿ ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಯಿತು ಹೇಳು, ನಾನು ಕ್ಯಾರೆಕ್ಟರ್ದು ಏನು ಹೇಳ್ಬಿಟ್ಟೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಅವರ ಕಾವ್ಯನೋ ಅವಶ್ಯಕತೆಯೇ ಇರಲಿಲ್ಲ. ಹೌದು ನೀನು ಕಾವ್ಯ ಅಂತ ಇರ್ತೀಯ, ಅದಕ್ಕೋಸ್ಕರ ಕೊಡ್ತೀನಿ ಅಂದರೆ ಮುಗ್ದೋಗ್ತಿತ್ತು. ಅವರ ಕಾವ್ಯ ಅಂತ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಒಟ್ಟಿನಲ್ಲಿ ಈಗ ಎಲ್ಲ ಸೇರಿ ಆಲ್ಮೋಸ್ಟ್ ಎಲ್ಲ ಸೇರಿ ಈಗ ಗಿಲ್ಲಿಗೆ ಕಳಪೆ ಕೊಟ್ಟಿದ್ದಾರೆ. ಈ ವಾರದ ಕ್ಯಾಪ್ಟನ್ ಬಂದು ಮಾಳು ಅವರಾಗಿದ್ದಾರೆ. ನಮ್ಗೆ ಯಾವಾಗ ಮಾಳು ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಗೊತ್ತಾಗಿದ್ದು ಅಂದರೆ ನಾನು ಕಳಪೆ ಬಟ್ಟೆ ತೊಗೊಂಡೋಗಿ ಗಿಲ್ಲಿ ಹತ್ರ ತೊಗೊಂಡೋಗ್ತಾರೆ, ಆವಾಗ ಇದು ಮಾಳು ಅವ್ರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಸ್ಪಂದನ ಅವರು ಇವತ್ತು ಫುಲ್ಲು ವೈಟ್ ಶರ್ಟ್ ಹಾಕ್ಕೊಂಡು ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಫುಲ್ಲು ಮಿಂಚ್ತಾ ಇರ್ತಾರೆ ಮಾಳು ಅವರು. ಆವಾಗ ಸ್ಪಂದನ ಹೇಳ್ತಾರೆ, ಓ ಮಾಳು ಅವ್ರು ಫುಲ್ಲು ಇವತ್ತು ಮಿಂಚ್ತಿದ್ದಾರೆ ಕ್ಯಾಪ್ಟನ್ ಅಂತ ಎಲ್ಲ ರೇಗಿಸ್ತಿರ್ತಾರೆ. ಸೊ ಅವಾಗ ಗೊತ್ತಾಗುತ್ತೆ 100% ಮಾಳುನೇ ಈ ವಾರದ ಕ್ಯಾಪ್ಟನ್ ಅಂತ. ಎಲ್ಲರೂ ಅಂದ್ಕೊಂಡಿದ್ವಿ. ಆಲ್ಮೋಸ್ಟ್ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹರಿದಾಡ್ತಿತ್ತು ಆಲ್ರೆಡಿ ಕಾವ್ಯ ಕ್ಯಾಪ್ಟನ್ ಆಗಿದ್ದಾರೆ ಅಂತ. ಸೊ ಕಾವ್ಯ ಕ್ಯಾಪ್ಟನ್ ಆಗಿಲ್ಲ, ಮಾಳು ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಮಾಳುವಿನ ಸಾಂಗಿಗೆ ಜನರೆಲ್ಲ ಹೋಗಿದ್ದಾರೆ. ಒಳ್ಳೆಯದೇ, ನೋಡೋಣ ಮಾಳು ಕ್ಯಾಪ್ಟನ್ ಹೆಂಗಿರುತ್ತೆ ಅಂತ. ಸೊ ಫುಲ್ಲು ಗತ್ತಲ್ಲಿ ಹೇಳಿದರು, ನಾನು ಇನ್ಮೇಲೆ ಚೆನ್ನಾಗಿ ಮಾಡ್ತೀನಿ ಹಾಗೆ ಹೇಗೆ ಅಂತ. ಸೊ ಮಾಡಿದ್ರು ಮಾಡ್ಬೋದು ಚೆನ್ನಾಗಿ. ನೋಡೋಣ ಯಾರ ಕ್ಯಾಪ್ಟನ್ಶಿಪ್ ಚೆನ್ನಾಗಿರುತ್ತೆ. ನನಗೆ ಸರ್ ಧನುಷ್ದಷ್ಟು ಇಷ್ಟ ಆಗಲಿಲ್ಲ, ಬಟ್ ಹೋಗೋಣ ನೋಡೋಣ. ಏನು ಟಾಸ್ಕ್ ಇದ್ದರೆ ಮೋಸ್ಟ್ಲಿ ಗೊತ್ತಾಗಿರೋದು ಧನುಷ್ ಕ್ಯಾಪ್ಟನ್ಶಿಪ್ ಹೇಗಿರುತ್ತೆ ಅಂತ. ಮೋಸ್ಟ್ಲಿ ಯಾವುದೂ ಟಾಸ್ಕ್ ಇಲ್ಲ, ಏನಿಲ್ಲ. ಸೊ ಧನುಷ್ ಕ್ಯಾಪ್ಟನ್ಸಿ ಸರಿಯಾಗಿ ನೋಡೋಕ್ಕೂ ಆಗಲಿಲ್ಲ. ಮಾಳು ಕ್ಯಾಪ್ಟನ್ಸಿ ನೋಡೋಣ ಮುಂದಿನ ವಾರ ಹೇಗಿರುತ್ತೆ ಅಂತ. ಸಾರಿ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ, ಕಾವ್ಯ ಕ್ಯಾಪ್ಟನ್ ಆಗಿದ್ದಾಳೆ ಅಂತ ಹೇಳಿದ್ದಕ್ಕೆ ಸಾರಿ ಗೈಸ್. ಉತ್ತಮ ಏನೇ ಸರ್ ಜಾನ್ವಿಗೆ ಕೊಡ್ತಾರೆ ಹೇಳೋಕ್ಕಾಗಲ್ಲ. ಜಾನ್ವಿಗೆ ಕೊಡ್ಬೋದು ಅಂತ ಅಂದ್ಕೊಳ್ತೀನಿ. ಜಾನ್ವಿ ಇಲ್ಲ ಸುರಾಜ್, ಇವರಿಬ್ಬರಲ್ಲಿ ಯಾರಿಗಾರ ಒಬ್ರು ಕೊಡ್ತಾರೆ ಅನ್ಸುತ್ತೆ. ಇಲ್ಲ ರಕ್ಷಿತಂಗೆ ಕೊಡೋಲ್ಲ. ಅವ್ನು ಬಿಟ್ಟಿನ ಇದು ಯಾರಿಗಾರ ಕೊಡ್ತಾರೆ ಗೈಸ್, ಇನ್ನು ಯಾರಿಗಾದರೂ ಕೊಡ್ಬೋದು. ನೋಡುವ ಯಾರಿಗೆ ಕೊಡ್ತಾರೆ ಅಂತ. ಒಟ್ಟಿನಲ್ಲಿ ಈಗ ಜಗಳ ಆಗಿದೆ ಗಿಲ್ಲಿ ಕಾವ್ಯ ಹಾಗೆ ಇವರು ಧ್ರುವಂತ್ ಅವ್ರಿಗೆ. ನೋಡುವ ಮುಂದಿಂದೆಲ್ಲ ಯಾರ್ಯಾರು ಇರ್ತಾರೆ. ನನ್ನ ಪ್ರಕಾರ ಧ್ರುವಂತರಿಗೆ ಕಳಪೆ ಕೊಡಬೇಕು. ಇದಕ್ಕೆಲ್ಲ ಏನು ಹೇಳಿದಾರಲ್ಲ ಅದೆಲ್ಲ ಅವ್ರ ಕಡೆ ಅವರು ಗಿಲ್ಲಿ ಕಾವ್ಯ ಅವ್ರ ಸೈಡ್ ಯಾರಿದ್ರು ಅವರೆಲ್ಲ ಸೇರಿ ಹಿಂಗೆ ಅನ್ಬಾರ್ದು ಇಂತಂದು ಧ್ರುವಂತ್ಗೆ ಧ್ರುವಂತ್ ಆಲ್ರೆಡಿ ಹೋಗಿದಾರಲ್ಲ ಕಳಪೆಗೆ, ಪರವಾಗಿಲ್ಲ ಇನ್ನೊಂದ್ಸಲ ಹೋದ್ರು ಏನಾಗಲ್ಲ ಧ್ರುವಂತರು. ಸೊ ಗೈಸ್, ನಾನು ಇಲ್ಲಿ ಯಾರಿಗೂ ಸಪೋರ್ಟ್ ಮಾಡ್ತಾಯಿಲ್ಲ. ಬಟ್ ಏನಾಗುತ್ತೆ ಅಂದರೆ ಒಬ್ರಿಗೆ ಕಳಪೆ ಕೊಡ್ತಿದ್ದೆ ಅಂದರೆ ಒಬ್ರು ಕ್ಯಾರೆಕ್ಟರ್ನ ಹಾಳು ಮಾಡಿಬಿಟ್ಟು ಕೊಡಬಾರ್ದು. ಮೊನ್ನೆ ಚಂದ್ರಪ್ರಭಾ ಮಾಡಿದ್ದು ಅದೇ. ನಿನ್ನ ಹುಡುಗಿ ಏನೋ ಲವ್ ಮಾಡ್ತಿದ್ದಾಳೆ, ನೀನು ಒಳ್ಳೆ ಹುಡುಗಿ ಅಂದ್ಕೊಂಡ್ರೆ ನೀನು ನೋಡಿದ್ರೆ ಇಲ್ಲಿ ಬಂದು ಅವನ ಜೊತೆನೂ ಬಿದ್ದು ಆ ಥರ ಎಲ್ಲ ಹೇಳಿರೋ ನಿಜವಾಗ್ಲೂ ಒಂದು ಕ್ಯಾರೆಕ್ಟರ್ ಹಾಳಾಗುತ್ತೆ. ನೀನು ಒಳ್ಳೇದು ಬಯಸ್ತಿದೀಯ ಅಂದರೆ ಅಲ್ಲಿ ನಿಜವಾಗ್ಲೂ ಅದೆಷ್ಟು ಕ್ಲೋಸ್ ಆಗಿರೋರೆಲ್ಲ ಇದ್ದಾರೆ.
ಸುಮ್ಮನೆ ಈ ಚಂದ್ರಪ್ರಭಾ ರಿಷಾ ಜೊತೆ ಎಲ್ಲ ಹೆಂಗಿದ್ರು, ಈ ರಿಷಾ ಹೆಂಗಿದ್ಲು ಬಂದಾಗ ಗಿಲ್ಲಿ ಜೊತೆ, ಚಂದ್ರಪ್ರಭನ ಜೊತೆ ಹೆಂಗೆ ಆಡ್ತಾಳೆ, ಇವರೆಲ್ಲ ಒಂಥರ ಇದ್ದು ಪಾಪ ಸುಮ್ಮನೆ ಕಾವ್ಯ ಕಾವ್ಯ ಅನ್ನೋದೆಲ್ಲ ತಗೊಂಡು ಈ ಥರ ಕ್ಯಾರೆಕ್ಟರ್ ಹಾಳು ಮಾಡೋದು ಸರಿ ಇರಲ್ಲ ಅಂತ ನನಗನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಮಾಳು ಕ್ಯಾಪ್ಟನ್ ಆಗಿದೆ ಇಷ್ಟ ಆಯಿತಾ ಇಷ್ಟ ಆಗಲಿವಾ ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ಕಾವ್ಯ ಕ್ಯಾಪ್ಟನ್ ಆಗಿದ್ದಕ್ಕೆ ಬೇಜಾರು ಕೂಡ ಆಗ್ತಿದೆಯಾ ಅಂತ ಹೇಳಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.